रागी मुद्दे को लोकप्रिय बनाने के लिए जाने जाते हैं। ये पूरा क्षेत्र रागी के महत्व को समझता है। ओबेसिटी, मोटापा एक बड़ी चुनौती बन रही है। ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ನೂತನವಾಗಿ ನಿರ್ಮಾಣವಾಗಿರೋ ಶ್ರೀ ಗುರು ಭೈರವೈಕ್ಯ ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಿದ್ರು. ನಂತರ ಮಾತನಾಡ್ತಾ ರಾಗಿ ಮುದ್ದೆಯ ಶಕ್ತಿ ಬಗ್ಗೆ ಕೊಂಡಾಡ್ತಾ ಯುವಕರಿಗೆ ಸಲಹೆ ಕೂಡ ಕೊಟ್ಟಿದ್ದಾರೆ. ರಾಗಿ ಮುದ್ದೆ ಕೇವಲ ಆಹಾರ ಅಲ್ಲ, ಅದೊಂದು ಶಕ್ತಿ ಅಂತ ಮೋದಿ ಹೇಳಿದ್ದು. ರಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅದನ್ನ ಫೇಮಸ್ ಮಾಡಿದ್ದಾರೆ. ಯುವಕರು ರಾಗಿ ಮುದ್ದೆ ಹಾಗೂ ನವಧಾನ್ಯಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು ಅಂತಾನು ಹೇಳಿದ್ರು. ನಮ್ಮ ದೇಶವನ್ನ ಸುಂದರಗೊಳಿಸಬೇಕು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು, ಕೆಮಿಕಲ್ ಫ್ರೀ ವ್ಯವಸಾಯವನ್ನ ರೈತರು ಮಾಡಬೇಕು, ರಾಗಿ ಮುದ್ದೆ ಮತ್ತು ರಾಗಿಯ ಮಹತ್ವವನ್ನ ಸಾರಬೇಕು, ಯೋಗ ಮತ್ತು ಕ್ರೀಡೆಗಳಿಂದ ಎಲ್ಲರೂ ಫಿಟ್ ಆಗಬೇಕು. ಈ ತಪೋಭೂಮಿಗೆ ನನ್ನನ್ನ ಆಹ್ವಾನ ಮಾಡಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ಅಂತ ಮೋದಿ ಮಾತನಾಡಿದ್ದಾರೆ. ಇಲ್ಲಿ ರಾಗಿಯ ಮಹತ್ವವನ್ನ ಹೇಳಿರೋದನ್ನ ಎಲ್ಲರೂ ಗಮನಿಸಲೇಬೇಕು. ರಾಗಿ ಮುದ್ದೆ ಅಂದ ತಕ್ಷಣ, ಅದರಲ್ಲೂ ನಮ್ಮ ದೇವೇಗೌಡರು ಅಂತ ಬಂದಾಗ ಬಹಳಷ್ಟು ಸಂದರ್ಶನಗಳಲ್ಲಿ ದೇವೇಗೌಡರು ಹೇಳ್ಕೊಂಡಿದ್ದಾರೆ, ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಆಕ್ಟಿವ್ ಆಗಿ ಆರೋಗ್ಯಯುತವಾಗಿ ಇದ್ದಾರೆ ಅಂತ ಅಂದ್ರೆ ಇದರ ಗುಟ್ಟೇನು ಅಂತ ಕೇಳಿದ್ರೆ ರಾಗಿ ಮುದ್ದೆ ಅಂತ ಹೇಳ್ತಾ ಇದ್ರು. ಅಂದ್ರೆ ದೇವೇಗೌಡರ ಫಿಟ್ನೆಸ್, ಆರೋಗ್ಯದ ಗುಟ್ಟೆ ರಾಗಿ ಮುದ್ದೆ ಅಂತ. ಹೀಗಾಗಿನೇ ಮೋದಿ ಅವರು ತಮ್ಮ ಭಾಷಣದಲ್ಲಿ ರಾಗಿಯ ಮಹತ್ವವನ್ನ ಹೇಳ್ತಾ ಆರೋಗ್ಯದ ದೃಷ್ಟಿಯಲ್ಲಿ ಇದನ್ನ ಬಳಕೆ ಮಾಡೋದು ಎಷ್ಟು ಒಳ್ಳೆಯದು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. मंड्या मेहनती किसानों की भूमि है। मेरा छठा आग्रह किसानों से है कि वे केमिकल मुक्त, केमिकल फ्री प्राकृतिक खेती की ओर बढ़ें। मेरा सातवां आग्रह स्वस्थ खान पान से जुड़ा है। अभी हमारे बीच आदरणीय श्री देवेगौड़ा जी मौजूद है। वे रागी मुद्दे को लोकप्रिय बनाने के लिए जाने जाते हैं। ये पूरा क्षेत्र रागी के महत्व को समझता है। युवा पीढ़ी भी मिलेट्स को अपने भोजन में शामिल करें। हमारे देश में ओबेसिटी, मोटापा एक बड़ी चुनौती बन रही है। इससे निपटने के लिए भोजन में तेल की मात्रा 10% कम करने का भी प्रयास करें। ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.